ನಮಸ್ಕಾರ. ಗ್ಯಾರಂಟಿ ನ್ಯೂಸ್ನ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಚಂದನ. ಕನ್ನಡದ ನೆಲಕ್ಕೆ, ಕನ್ನಡಕ್ಕೆ ಅವಮಾನ ಅಪಮಾನ ಆಗ್ತಾ ಇದೆ ಅಂತಂದರೆ ಮೊದಲಿಗೆ ಧ್ವನಿ ಎತ್ತೋದು ಇವರೇನೆ. ಇವರು ಸಾಕಷ್ಟು ಜನಕ್ಕೆ ಫೇವ್ರೆಟ್. ಹಾಗೆ ಕನ್ನಡ ಪರ ಹೋರಾಟಗಾರ ಅನ್ನೋ ಹೆಸರು ಕೂಡ ಇದೆ. ಹಾಗೆ ಮಾಜಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಕೂಡ. ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ಈಗಾಗಲೇ ನಿಮಗೆ ಐಡಿಯಾ ಬಂದಿರುತ್ತೆ. ಅದು ಮತ್ತಾರೂ ಅಲ್ಲ, ರೂಪೇಶ್ ರಾಜಣ್ಣ ಸರ್. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಸ್ವಾಗತ ನಿಮಗೂ. ಸೊ ನೀವು ಹೋರಾಟ ಮಾಡೋದನ್ನು ನೋಡಿದ್ದೀವಿ, ಬಿಗ್ ಬಾಸ್ ಮನೇಲಿ ಕೂಡ ನೋಡಿದ್ದೀವಿ. ಅಂದರೆ ಇದೆಲ್ಲ ಬಿಟ್ಟು ಔಟ್ ಆಫ್ ದಿ ಬಾಕ್ಸ್ ಅಂತಂದರೆ ರೂಪೇಶ್ ರಾಜಣ್ಣ ಆ್ಯಕ್ಚುಯಲ್ ಆಗಿ ಯಾರು? ರೂಪೇಶ್ ರಾಜಣ್ಣ ಒಬ್ಬ ರೈತನ ಮಗ ಅಂತ ಹೇಳೋದಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ. ಮೂಲತಃ ಬಂದು ನಂದು ವನಸಿರಿ ನಾಡು ಎಚ್ ಡಿ ಕೋಟೆ ಅಂತ ಹೇಳಿ, ಅವರು ನಮ್ಮದು ಎಚ್ ಡಿ ಕೋಟೆಯವರು ನಮ್ಮ ರೈತ. ನಮ್ಮ ತಂದೆ ತಾಯಿ ಎಲ್ಲ ರೈತರು. ಅಂದರೆ ಒಟ್ಟಾರೆ ಹೇಳ್ಬೇಕಂದ್ರೆ ರೈತನ ಮಗ. ಅದಾದ ಮೇಲೆ ಓದಿನ ನಂತರ ಸಾಮಾಜಿಕ ಜೀವನಕ್ಕೆ ಬರ್ತೀವಿ. ಅದಾದ ಮೇಲೆ ಹಾಗೆ ಮುಂದುವರಿತಾ ಬಂದಾಗ ಈಗ ಒಬ್ಬ ಕನ್ನಡ ಪರ ಹೋರಾಟಗಾರ. ಅದಕ್ಕೂ ಕನ್ನಡ ಪರ ಹೋರಾಟಗಾರ ಆದಮೇಲೆ ನಾವು ಬಿಗ್ ಬಾಸ್ ಅವಕಾಶ ನಮಗೆ ಸಿಕ್ಕಿದ್ದು, ಬಿಗ್ ಬಾಸ್ಗೆ ಹೋಗಿದ್ದು. ಅದಾದಮೇಲೆ ಜನರಿಗೆ ಒಬ್ಬ ಕಲಾವಿದನಾಗಿಯೂ ನಾನು ಕಾಣಿಸ್ಕೊಂಡೆ, ಜೊತೆಗೆ ಒಬ್ಬ ಹೋರಾಟಗಾರನಾಗಿಯೂ ಕಾಣಿಸ್ಕೊಂಡೆ. ಸೊ ನಮ್ಮ ಒಂದು ಉದ್ದೇಶ ಏನು ಅಂತಂದರೆ, ಸೊ ಅವಾಗಲಿಂದನೂ ನಾಡು ನುಡಿ ನೆಲ ಜಲ ಅಂತ ಅನ್ನೋದು ಒಂದು ಬಹಳ ಒಂದು ಇಷ್ಟವಾದಂಥ ನನ್ನ ಕೆಲಸ ಅದು ಮಾಡಬೇಕು ಅಂತ ಅನ್ನೋದು. ಅದನ್ನು ಇವತ್ತು ಮಾಡ್ತಾಯಿದ್ವಿ, ಹಿಂದೆನೂ ಮಾಡ್ತಾಯಿದ್ದು, ಅದು ಮುಂದೆನೂ ಮಾಡ್ತಾ ಹೋಗ್ತಾಯಿದ್ವಿ, ಮಾಡ್ತೀವಿ. ಇದು ರೂಪೇಶ್ ರಾಜಣ್ಣ. ಏನು ಓದಿದ್ದೀರಾ ಸರ್? ನಂದು IT ಆಗಿದೆ. ಐ ಟಿ ಎಲೆಕ್ಟ್ರಿಕಲ್ ಮಾಡಿದ್ದೀನಿ. ಇವಾಗ ನೀವೇನಾದರೂ ಕನ್ನಡ ಪರ ಹೋರಾಟಗಾರರಾಗಿರಲಿಲ್ಲ ಅಂದಿದ್ರೆ ಏನು ಆಗ್ತಿದ್ರಿ ಲೈಫಲ್ಲಿ ಅಂತ? ಆ್ಯಕ್ಚುಲಿ ನಾನು ಒಬ್ಬ ಒಳ್ಳೆ ಡೈರೆಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ನಾನು ಸಿನಿಮಾದಲ್ಲಿ ಡೈರೆಕ್ಟರ್ ಆಗಬೇಕು ಅಂತ ನಾನು ತುಂಬ ಆಲೋಚನೆ ಇಟ್ಕೊಂಡಿದ್ದೆ. ಜೊತೆಗೆ ನಮ್ಮ ತಂದೆ ಅಂದರೆ ಅವರು ಕಾಣ್ತಿರ್ಲಿಲ್ಲ, ತಂದೆ ತೀರೋಗಿದ್ರು. ಅಂದರೆ ನಮ್ಮ ಮನೇಲಿ ಒಂದು ಕನಸೇನಿತ್ತು ಅಂತಂದರೆ ನನ್ನನ್ನು ಡಿ ಸಿ ಮಾಡಬೇಕು ಅಂದರೆ, ಬಟ್ ಅದು ತಲೆಯಲ್ಲೂ ಉಳ್ಕೊಂಡಿತ್ತು ನನಗೆ. ಒಬ್ಬ ಒಳ್ಳೆ ಜಿಲ್ಲಾಧಿಕಾರಿಯಾಗಿ ಬಹಳ ವಿಭಿನ್ನವಾಗಿ ಜನರ ಜೊತೆ ಬೆರೆತು ಕೆಲಸ ಮಾಡಬೇಕು ಅಂತ ಅನ್ನೋದೊಂದು ನನ್ನ ತಲೆಯಲ್ಲಿತ್ತು. ಅಂದರೆ ಈಗ ನೊಂದವ್ರ ಪರವಾಗಿ, ಯಾರಿಗೆ ಆಗಲ್ಲ ಅಸಹಾಯಕರ ಪರವಾಗಿ ನಿಲ್ಲಬೇಕು ಅಂತ ಅನ್ನೋದು ನನ್ನ ಇಂಟೆನ್ಷನ್ ಇದ್ದಿದೆ. ಅದು ಈಗಲೂ ಇದೆ, ಈ ಹಿಂದೆನೂ ಇತ್ತು. ಸೊ ಆ ಥರ ಒಂದು ಅಧಿಕಾರದಲ್ಲಿ ಇದ್ದುಕೊಂಡು ಅದನ್ನು ಮಾಡೋವಂಥ ಒಂದು ಆಲೋಚನೆ ನಮ್ಮಲ್ಲಿತ್ತು. ಅದು ಇಲ್ಲ ಅಂದರೂ, ಅಧಿಕಾರ ಇಲ್ಲ ಅಂದರು ಈಗಲೂ ಅದನ್ನೇ ನಾವು ಮಾಡ್ತಾ ಇರೋದಲ್ವ. ಅಸಹಾಯಕರು ಯಾರು ತೊಂದರೆಯಲ್ಲಿದ್ದಾಗ ಅಧಿಕಾರ ಇಲ್ಲದೆ ಇದ್ದರೂ ಅದನ್ನು ಮಾಡಬೇಕು. ಅಂದರೆ ನೀವು ಹೇಳ್ತಾ ಇರೋದು ಆ ಥರ ಆಲೋಚನೆ ಇತ್ತು. ಒಬ್ಬ DC ಆಗಬೇಕು ಅಂತಿತ್ತು. ಅಕಸ್ಮಾತ್ ಇಲ್ಲ ಅಂತಂದರೆ ಒಬ್ಬ ಡೈರೆಕ್ಟರ್ ಆಗಬೇಕು ಅಂತ ಅನ್ನೋದಿತ್ತು. ಎಲ್ಲ ಬಿಟ್ಟು ಇನ್ನೇನೋ ಆಗ್ಬಿಟ್ಟಿದ್ದೀವಿ ಈಗ.